ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಪ್ರತಿ ಸಂಚಿಕೆಯಲ್ಲೂ ಕೂಡ ಗುರುಜಿಯವರು ನಿಮಗೆ ನೀಡ್ತಾ ಹೋಗ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಕರೆಗಳಿಗೆ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ನೇರವಾಗಿ ಕರೆ ಮಾಡಿ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಅವಕಾಶವಿದೆ. ಗುರುಜಿಯವರು ಮಾತಾಡ್ತಾರೆ, ಜೊತೆಲಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ತಿಳಿಸ್ಕೊಡ್ತಾರೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನುವಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಮೊದಲನೇದಾಗಿ ಗುರುಜಿಯವರ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮ್ಮೊಟ್ಟಿಗೆ ಪಂಡಿತ್ ದಿನೇಶ್ ಗುರುಜಿಯವರು ಇದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ಏಪ್ರಿಲ್ 21ನೇ ತಾರೀಕಿನಿಂದ ಕೇವಲ 4 ದಿನಗಳಲ್ಲಿ ಆನ್ಲೈನ್ ಕ್ಲಾಸಸ್ನ ಮುಖಾಂತರವಾಗಿ ನೀವು ರೇಖಿ ವಿದ್ಯೆಯನ್ನು ಕಲ್ತ್ಕೊಳ್ಬಹುದಾಗಿದೆ. ಕ್ರಿಸ್ಟಲ್ ಹೀಲಿಂಗ್ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು. ಸೊ ಈ ರೀತಿಯಾದಂಥ ವಿದ್ಯೆಗಳನ್ನು ನೀವು ಆನ್ಲೈನ್ ಮುಖಾಂತರವಾಗಿ ಕಲಿತು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಅವಕಾಶವಿದೆ. ಕೇವಲ 899 ರೂಪಾಯಿಯಲ್ಲಿ, ಅಂದರೆ 4 ದಿನಗಳ ಈ ಕ್ಲಾಸ್ನ ನೀವು ಕಂಡಕ್ಟ್ ಮಾಡಲಿಕ್ಕೆ ಅವಕಾಶವಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ನೋಡೋಣ. ಹಲೋ, ನಮಸ್ತೆ. ಹಲೋ ನಮಸ್ತೆ. ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ರಾಯಚೂರಿಂದ ರೀ. ಓಕೆ. ಮಗಳ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಅದೇ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತಾವೆ. ಓಕೆ. 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. ಹಾಂ, 59. ಓಕೆ. ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮದುವೆ ವಿಷಯದಲ್ಲಿ. ಮದುವೆ ಅವಳು ಬೇರೆ ಹುಡುಗನ್ನ ಇಷ್ಟಪಟ್ಟಿದ್ದಾಳೆ. ಆ ಹುಡುಗನ್ನೇ ಮಾಡ್ಕೋತಾಳೋ ಮತ್ತೆ ಅಂತ ಕೇಳಬೇಕು. ಅದೇ ಮಾಡ್ಕೋತೀನಿ ಅಂತ ಸ್ವಲ್ಪ ಹಠ ಹಿಡಿದಿದ್ದಾಳೆ. ಓಕೆ. ಅಂದ್ರೆ ಲವ್ ಮ್ಯಾರೇಜ್ ಆಗುತ್ತಾ, ಅರೇಂಜ್ ಮ್ಯಾರೇಜ್ ಆಗುತ್ತಾ ಅಂತ ಕೇಳಬೇಕಿತ್ತಾ? ಹೌದು ಹೌದು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ಹಾ, ನಮಸ್ಕಾರ ಗುರುಗಳೇ. ಇದು ಮೊದಲನೇ ಸತಿ ಕೇಳ್ತಾ ಇದ್ದೀರಾ, ಎರಡನೇ ಸತಿನಾ? ಇಲ್ಲ ಇಲ್ಲ ಇದು ಮೊದಲನೇ ಸಾರಿನೇ. ಪಕ್ಕಾ? ನಾವು ರೇಖಿಗೆ ಅಡ್ಮಿಟ್ ಆಗಿದ್ದೀವಿ ಸರ್. ಅದು ಓಕೆ. ಮೊದಲನೇ ಸತಿ ಕೇಳ್ತಾರದಾ? ಹೌದು ಸರ್, ಹೌದು ಹೌದು. ಸರಿ, ಆಯಿತು. 9 ಹಿರಿಯರ ಅಪ್ರೂವಲಿಂದ. ನೀವು ಅಪ್ರೂವ್ ಮಾಡಿದ್ರೆ ಮಾತ್ರ ಇದು ಮದುವೆ ಆಗೋದು. ಅಂದರೆ ಹಿರಿಯರ ಅಪ್ರೂವಲಿಂದ ಮಾತ್ರ ಆಗುತ್ತೆ. ಅವರು ಓನಾಗಿ ಡಿಸಿಷನ್ ತೊಗೊಳ್ಳಲ್ಲ. ನೀವು ಲವ್ ಮ್ಯಾರೇಜ್ ಆಗ್ತಾರೆ, ಅರೇಂಜ್ ಮ್ಯಾರೇಜ್ ಆಗ್ತಾರೆ ಅಂತಲ್ಲ. ಲವ್ ಆದರೂ ಕೂಡ ಅವರು ಹಿರಿಯರ ಅಪ್ರೂವಲಿಂದನೇ ಆಗೋದು. 9 ಯಾವಾಗಲೂ ಕೂಡ ಒಂದು ಹಿರಿಯರ ಒಂದು ಒಪ್ಪಿಗೆ, ಅವರಾದ್ರೂ ಆಗಲಿ ಇವರಾದ್ರೂ ಆಗಲಿ ಆಗ್ತಕ್ಕಂಥದ್ದು. ಅಂಡರ್ಗ್ರೌಂಡಲ್ಲಿ ಸ್ವಲ್ಪ ಎಂಟಿರೋದ್ರಿಂದ ಸ್ವಲ್ಪ ಗಲಾಟೆಗಳು, ಸ್ವಲ್ಪ ಕಷ್ಟಗಳು ಇದ್ದೇ ಇರುತ್ತೆ, ಒಪ್ಕೊಂಡ್ರು ಕೂಡ. ಸೊ ನಡೆಯುತ್ತೆ ಹಿರಿಯರ ಅಪ್ರೂವಲಿಂದ. ಅದು ಬಿಟ್ಟರೆ ನಾರ್ಮಲಾಗಿ ಅವರೇ ಡಿಸಿಷನ್ ತೊಗೊಳಕ್ಕಾಗೋದೇ ಇಲ್ಲ. ಸೊ ಮುಂದಿನ ಕರೆಗೆ ಹೋಗೋಣ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬೇಕು, ಜ್ಯೋತಿಷ್ಯದ ಬಗ್ಗೆ ಆಸಕ್ತಿ ಇದೆ, ನನ್ನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅನ್ನೋಂಥ ಆಸಕ್ತಿ ಇರುವಂಥವ್ರಿಗೆ ಒಂದು ಸುವರ್ಣ ಅವಕಾಶವನ್ನು ಗುರುಜಿಯವರು ಕಲ್ಪಿಸಿಕೊಟ್ಟಿದ್ದಾರೆ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಮೇ 17ನೇ ತಾರೀಕು 107ನೇ ಬ್ಯಾಚ್ ಶುರುವಾಗ್ತಾ ಇದೆ. ಇದು ಕೂಡ ಆನ್ಲೈನ್ ತರಗತಿಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ನೇರವಾಗಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ, ಆನ್ಲೈನ್ ಕ್ಲಾಸಸ್ಗೆ ಅಟೆಂಡ್ ಆಗಿ ನಿಮ್ಮ ಭವಿಷ್ಯ ಹೇಗಿದೆ ಅನ್ನೋದ ನೀವು ತಿಳ್ಕೊಳ್ಳಿಕ್ಕೆ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಎಸ್, ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ಗೊತ್ತಿದೆಯಾ? ಹುಟ್ಟಿದ ದಿನಾಂಕ 11 ಸರಿ. 1998. ಇದು ನೇರ ಪ್ರಸಾರ ಕಾರ್ಯಕ್ರಮ, ಫಾಸ್ಟ್ ಆಗಿ ಮಾತಾಡಬೇಕು. ಓಕೆ, ಸಮಯ ಹೇಳಿ. ಸಮಯ 4 ಗಂಟೆ, ಬೆಳಗಿನ ಜಾವ 4 ಗಂಟೆ 45. 4:40? 4:45 ನಿಮಿಷ. ಓಕೆ, 4:45 ಬೆಳಗಿನ ಜಾವ. ಯಾವ ಊರಲ್ಲಿ ಹುಟ್ಟಿರೋದು? ಕನಕಪುರದಲ್ಲಿ ಮೇಡಮ್. ಓಕೆ. ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅವ್ರ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮತ್ತೆ ಯಾವಾಗೂ ಕಿರಿಕಿರಿ ಜಾಸ್ತಿ ಮಾಡ್ತಾ ಇರ್ತಾರೆ. ಏನು ಹೇಳಿದ್ರು ಗೊತ್ತಲ್ಲ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ಡೇಟ್ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ.
11 ನವೆಂಬರ್ 11/11/1998. ಹಾ 99 ಗುರುಜಿ. ಸಾರಿ, ಅದು ಸರಿಯಾಗಿ ನನಗೆ ಇದಿಲ್ಲ. 99 ಗುರುಜಿ. ನಿಮಗೆ ಏನು ಓದಿದ್ದೀರಾ ನೀವು? ನಾವು ಓದಿಲ್ಲ ಗುರುಜಿ. ಓದಿಲ್ಲ. ಹಾ ಲೆಕ್ಕ ಮಾಡಕ್ಕೆ ಬರುತ್ತಲ್ಲ? 1 2 ದುಡ್ಡು ಕೊಟ್ಟರೆ 50,000 ಕೊಟ್ಟರೆ ಲೆಕ್ಕ ಬರುತ್ತಲ್ಲ? ಇಲ್ಲ ಗುರುಜಿ. ನಾವು 50,000 ಕೊಟ್ಟರು ಬರಲ್ಲ. ಮತ್ತು ಇನ್ನೇನು ಮದುವೆ ಮಾಡ್ತೀರಾ ಬಿಡಿ. ಇನ್ನು ಮಗಳನ್ನ ಏನಕ್ಕೆ ಮದುವೆ ಮಾಡ್ತೀರಾ ಬಿಟ್ಟಾಕಿ? ನಿಮಗೆ 50,000 ಎಣ್ಸೋಕ್ಕೂ ಬಂದಿಲ್ಲ ಅಂದರೆ ನಿಮ್ಮ ಬೀಗರಿಗೆ ಮತ್ತು ನಿಮ್ಮ ಅಳಿಯನಿಗೆ ಏನು ದುಡ್ಡು ಕೊಡ್ತೀರಾ? ಅಲ್ಲಿ ಬೀರುಲಿದೆ ತಗೊಳ್ಳಿ ಅಂತೀರಾ? 50,000 ಕೊಟ್ಟರು ಲೆಕ್ಕ ಬರಲ್ಲ ಅಂತೀರಾ? ಓಕೆ. ಸೊ ಇಲ್ಲಿ 6ನೇ ಮನೆ ಬಂದಿರತಕ್ಕಂಥದ್ದು ಶುಕ್ರನ ಒಂದು ಕಾಂಬಿನೇಷನ್ ನೋಡೋಣ. ಶುಕ್ರ ಯಾವಾಗಲೂ ಕೂಡ ನಾವು ಮ್ಯಾರೇಜಲ್ಲಿ ಹೋಗಿ ನೋಡ್ಬೋದು. ಮ್ಯಾರೇಜಲ್ಲಿ ವೈವಾಹಿಕ ಜೀವನ ನೋಡ್ತೀವಿ. ಯಾವಾಗ 6 ಅಂತ ಸರ್ಕಲ್ ಆಗಿರುತ್ತೆ ಅಲ್ಲಿ ನಮಗೆ ನಕ್ಷತ್ರದಲ್ಲಿ ಸ್ವಲ್ಪ ಕಷ್ಟ ಒಪ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಬಟ್ ತುಂಬ ಲೇಟಾಗಿ ಒಪ್ಕೋತಾರೆ. ಯಾಕಂದರೆ 2ನೇ ಮನೆ ಮದುವೆಗೆ ಬೇಕೇ ಆಗಿರ್ತಕ್ಕಂಥದ್ದು 2ನೇ ಮನೆ. ಸೊ ಇಲ್ಲಿ ಒಟ್ಟಿನಲ್ಲಿ 2 7 9 ಮದುವೆ ಯೋಗ ಇದೆ. ಇಲ್ಲಿ 6 ಕೂಡ ಸರ್ಕಲ್ ಆಗಿದೆ. ಸೊ 6 ಪ್ರಧಾನವಾಗಿರುತ್ತೆ, ಸ್ವಲ್ಪ 2 ಆಮೇಲೆ ಫ್ರೂಟ್ಫುಲ್ ಆಗಿರತಕ್ಕಂಥದ್ದು. ಮದುವೆ ನಿಧಾನ ಅಂತ ಫಸ್ಟು ದಶ ಹೇಳ್ತಾ ಇದೆ. ಈಗ ಈ ಭುಕ್ತಿಯಲ್ಲಿ ಮದುವೆ ಆಗುತ್ತಾ? ಓಕೆ, ಈ ಭುಕ್ತಿಯಲ್ಲಿ ಮದುವೆ ತೋರಿಸ್ತಾ ಇದೆ, ಪ್ರಯಾಸದಿಂದ ತೋರಿಸ್ತಾ ಇದೆ. 6ನೇ ಮನೆಯೇ ಮತ್ತೆ ಬಂದಿದೆ ಮತ್ತು 2ನೇ ಮನೆಯೇ ಬಂದಿದೆ. 2ನೇ ಮನೆ 50% ವೇಟೇಜ್ ಇರೋದ್ರಿಂದ 2ನೇ ಮನೆ ಡೆಫಿನೆಟ್ಲಿ ಅಲ್ಲಿ ಮದುವೆಗೆ ಪೂರಕವಾಗಿರ್ತಕ್ಕಂಥದ್ದು. 2ನೇ ಮನೆ 7ನೇ ಮನೆ ಬರಲೇಬೇಕು. ಮದುವೆ ಈ ಭುಕ್ತಿಲೇ ತೋರಿಸ್ತಾ ಇದೆ. ಮುಂದಿನ ಭುಕ್ತಿಗೆ ಹೋದಾಗ ಕ್ಯಾನ್ಸಲ್ ಆಗುತ್ತೆ. ಅದ್ರ ಮುಂದಿನ ಭುಕ್ತಿನೂ ಕೂಡ ಸ್ವಲ್ಪ ಬುಧ ಬಂದಾಗ ಸ್ಟ್ರಾಂಗ್ ಆಗುತ್ತೆ, ಬಟ್ ಭಾಳ ಲೇಟ್ ಆಗುತ್ತೆ. ಸೊ ಈಗ ಸದ್ಯಕ್ಕೆ ಆ ಸಮಯ ನಾವು ನೋಡಿದಾಗ 2026 ನವೆಂಬರ್ ಒಳಗಡೆ ಆಗುತ್ತೆ. 2026 ನವೆಂಬರ್ ಒಳಗೆ ಆಗುತ್ತೆ. ಅಂತರ್ಭುಕ್ತಿಲಿ ತೋರಿಸ್ತಕ್ಕಂಥದ್ದು. ಏನನ್ನು ದಾನ ಮಾಡಬೇಕು ಅದು ಭಾಳ ಇಂಪಾರ್ಟೆಂಟು. ಇಲ್ಲಿ ಗುರುವಿನ ವಿಚಾರದಲ್ಲಿ ಬಂದಾಗ ಕಡಲೆಕಾಳನ್ನು ದಾನ ಮಾಡಿ ಡೆಫಿನೆಟ್ಲಿ ಸಕ್ಸಸ್ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಬಲಗೈ ಮಧ್ಯದ ಬೆಳಗ್ಗೆ ಒಂದು ಜಿರ್ಕಾನ್ ಧರ್ಸಕ್ಕೆ ಹೇಳಿ, ಸ್ವಲ್ಪ ಅವ್ರಿಗೆ ಆಸಕ್ತಿ ಮದುವೆ ವಿಚಾರದಲ್ಲಿ ಹೆಚ್ಚಾಗುತ್ತೆ. ಸೊ ಹಾಗೆ ಅದರ ಜೊತೆಗೆ ಒಂದು 12 ಮುಖದ ರುದ್ರಾಕ್ಷಿ ಹಾಕಿ, ಒಳ್ಳೆಯದಾಗುತ್ತೆ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನಮ್ಮ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 2/1/1994. ಓಕೆ. ಮಾರ್ನಿಂಗ್ 8:20 ಮೇಡಮ್. 8:30 ಮಾರ್ನಿಂಗ್. ಯಾವ ಊರಲ್ಲಿ ಹುಟ್ಟಿರೋದು? ಮೈಸೂರು. ಮೈಸೂರಲ್ಲಿ ಹುಟ್ಟಿರೋದು. ಬೆಳಗ್ಗೆ 8:30 ಅಲ್ವಾ? 8:20. 8:20. ಓಕೆ. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ಈ ಅಬ್ರಾಡಲ್ಲಿ ಕೆಲಸ ಹುಡುಕ್ತಾ ಇದ್ದೀವಿ. ಸಿಕ್ಕ ಚಾನ್ಸಸ್ ಇದೆಯಾ, ಹೋಗ್ಬೋದಾ, ಟ್ರೈ ಮಾಡ್ಬೋದಾ ಅಂತ ಕೇಳಬೇಕು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ತೆ ಗುರುಜಿ. ಚಂದ್ರದಶ ನಡೀತಾ ಇದೆ. ಚಂದ್ರದಶೆ ಯಾವಾಗಲೂ ಕೂಡ ನಕ್ಷತ್ರದಲ್ಲಿ 4 ಅಂತ ತೋರಿಸಿದ್ರೆ ನಿಮಗೆ ಅಬ್ರಾಡ್ಗೆ ಹೋಗೋ ಚಾನ್ಸಸ್ಸು ಅಷ್ಟು ಈಸಿಯಾಗಿಲ್ಲ. ಅರ್ಥ ಆಯ್ತಲ್ಲ? ಅಬ್ರಾಡ್ ಟ್ರಾವೆಲ್ ಅಂತ ಕರಿತೀವಿ. ಅಲ್ಲಿ ಆ ಒಂದು ದಶದಲ್ಲಿ ತೋರಿಸ್ಬೇಕು. 3ನೇ ಮನೆ 9ನೇ ಮನೆ 12ನೇ ಮನೆ ತೋರಿಸ್ಬೇಕು. ಆದರೆ ಮಂಗಳ ದಶ ಮುಂದೆ 12 ಇರೋದ್ರಿಂದ, ಮುಂದೆ ದಶ ತೋರಿಸ್ತಾ ಇರೋದ್ರಿಂದ ಈ ದಶದಲ್ಲಿ ಎಂಡಲ್ಲಿ ಅಥವಾ ಒಂದು ಭುಕ್ತಿಯಲ್ಲಿ ತೋರಿಸುತ್ತೆ. 2031ಕ್ಕೆ ತೋರಿಸ್ತಾ ಇರೋದ್ರಿಂದ ಭುಕ್ತಿಯಲ್ಲಿ ಮಾತ್ರ ನಾವು ನೆಕ್ಸ್ಟು ನೋಡ್ತಕ್ಕಂಥದ್ದು ಪ್ಲ್ಯಾನ್ ಮಾಡ್ಬೋದು. ಮುಂದೆ ಗುರು ಭುಕ್ತಿ ಆದ ನಂತರ ಶನಿ ಭುಕ್ತಿಲಿ 12 ಬಂದರೆ ಟ್ರಾವೆಲ್, ಅಬ್ರಾಡ್, ಔಟ್ಸೈಡ್ ಹೋಗ್ತಕ್ಕಂಥದ್ದು 12. ಈ 12ನೇ ಮನೆ ನಮಗೆ ಅಬ್ರಾಡ್ ಕಾಂಬಿನೇಷನ್ ತೋರಿಸುತ್ತೆ. 3ನೇ ಮನೆ 9ನೇ ಮನೆ 12ನೇ ಮನೆ. ಸೊ ಇಲ್ಲಿ 12ನ್ನು ನಾವು ಪಾಸಿಟಿವ್ ಆಗಿ ತೊಗೊಳ್ತೀವಿ ಟ್ರಾವೆಲ್ಗೆ. ಸೊ ಶನಿ ಭುಕ್ತಿ ಬಂದಾಗ ನಿಮಗೆ ಪ್ರಯಾಣ ಕೊಡುತ್ತೆ ಗ್ರಹಚಾರ ವಿಚಾರದಲ್ಲಿ. 2025 ಡಿಸೆಂಬರ್ ಈ ವರ್ಷ ಮುಗಿಬೇಕು. 2027 ಜುಲೈ ಒಳಗಡೆ, ಮುಂದಿನ ವರ್ಷ ಸ್ಟಾರ್ಟ್ ಆಗಿ 2027 ಜುಲೈ ಒಳಗಡೆ ಸೆಟ್ಲ್ಮೆಂಟ್ ಆದರೂ ಸ್ವಲ್ಪ ಟಫಲ್ಲಿ ಆಗುತ್ತೆ. ಯಾಕಂದರೆ ದಶ ಸ್ವಲ್ಪ ಬಿಡ್ತಾ ಇಲ್ಲ. ಭುಕ್ತಿ ಸ್ಟ್ರಾಂಗ್ ಆಗಿದೆ, ಆದರೆ ಮುಂದಿನ ದಶ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಈ ಒಂದು ದಶ ಬಿಡಲೇಬೇಕು, ಹೇಳಲೇಬೇಕು, ಮಾಡಲೇಬೇಕು. ಒಳ್ಳೆಯದಾಗಲಿ, ಆಗುತ್ತೆ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತ್ಕೊಳ್ಬೇಕು, ನಿಮ್ಮ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ 107ನೇ ಬ್ಯಾಚು ಮೇ 17ನೇ ತಾರೀಕಿನಿಂದ ಶುರುವಾಗ್ತಾ ಇದೆ. ಇದು ಆನ್ಲೈನ್ ತರಗತಿಗಳಾಗಿರುತ್ತೆ. ಸೊ ನೀವು ಕೂಡ ಈ ಒಂದು ಕ್ಲಾಸಸ್ಗೆ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಹೆಸರನ್ನು ಹಿಂದೆ ನೋಂದಾಯಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಅಂತ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು
ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಎಸ್, ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಹುಟ್ಟಿದ ದಿನಾಂಕ ಹೇಳಿಮ್ಮ. ಅಲ್ಲ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 65. ಓಕೆ, ಏನು ವಿಚಾರದ ಬಗ್ಗೆ ಕೇಳಬೇಕಿತ್ತು? ಅದೇ ನನಗೆ ಭುಜದ ನೋವಿದೆ. ಹಾಂ, ಅದು ಟ್ರೀಟ್ಮೆಂಟ್ ತಗೊಂಡ್ರೆ ಇನ್ನೂ ವಾಸಿ ಆಗ್ತಾ ಇಲ್ಲ. ಓಕೆ ಗುರುಜಿ. ಶೋಲ್ಡರ್. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. 65 ನಂಬರ್ ಹೇಳಿದ್ದು? 65? 65 ಗುರುಜಿ. ಓಕೆ, 6ನೇ ಮನೆ ನೋಡೋಣ. 1ನೇ ಮನೆ ಫಸ್ಟು ನಿಮ್ಮ ಬಾಡಿ ಬಗ್ಗೆ ನೋಡೋಣ. 11, 6, 10, 9 ಯಾವುದೇ ರೀತಿ ತೊಂದರೆ ಮೇಜರಾಗಿಲ್ಲ ಬಾಡಿಗೆ. 6ನೇ ಮನೆ ನೋಡೋಣ. 11, 6, 10, 1, 5 ಲಾಸ್ಟಲ್ಲಿ 1, 5 ಇದೆ. ಹೆಲ್ತ್ಗೆ ತೊಂದರೆ ಇಲ್ಲ. ಕ್ರೋನಿಕ್ ಹೋಗೋಣ ಫೈನಲ್ ಆಗಿ. 11, 9 ಮುಲಾಮ್ ಹಚ್ಚಿದ್ರೆ ಹೋಗ್ತಾ ಇರುತ್ತೆ. ತೊಂದರೆ ಮೇಜರಾಗಿ ಏನೋ ತೋರಿಸ್ತಾ ಇಲ್ಲ ಹೇಳಿ. ಅದೇ ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ, ಫಿಸಿಯೋಥೆರಪಿ ಎಲ್ಲ ತಗೊಂಡೆ, ಟ್ಯಾಬ್ಲೆಟ್ ಏನಾಗಿದೆ ಅಂದರೆ? ಭುಜ ನೋವು. ಫ್ರೋಜನ್ ಶೋಲ್ಡರ್ ಗುರುಜಿ, ಎಡಗಡೆ ಭುಜದ ನೋವು. ಓಕೆ, ಫ್ರೋಝನ್ ಶೋಲ್ಡರ್. ಓಕೆ, ಸರಿ. ಯಾವ ಗ್ರಹ ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ ಅಂತ ನೋಡೋಣ ಹೆಲ್ತಲ್ಲಿ. ಆ ಗ್ರಹಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಸಾಕು. ದಾನವನ್ನು ಸ್ವಲ್ಪ ಮಾಡ್ಬೋದು. 1ನೇ ಮನೆ ಮತ್ತು 5ನೇ ಮನೆ ಮಂಗಳ ಬಂದಿರೋದ್ರಿಂದ ಒಂದು ರೆಡ್ ಕಲರ್ ಥ್ರೆಡ್ ಕಟ್ಕೊಳ್ಳಿ ಬಲಗೈಗೆ. ಆ ಎನರ್ಜಿ ಪಾಸ್ ಆಗುತ್ತೆ. ತುಂಬ ಜನ ಇವಾಗ ಏನು ಮಾಡ್ತಾ ಇದ್ದಾರೆ, ಇದೇನೋ ಕಲರ್ ಹಾಕ್ಕೋತಾರೆ. ಇಲ್ಲಿ ಏನೋ ಗ್ರೀನ್ ಕಲರ್ ಹಾಕ್ತಾರೆ, ಇಲ್ಲಿ ಆರೆಂಜು, ಇಲ್ಲಿ ಎಲ್ಲೋ. ನಮ್ಮ ಶಾಸ್ತ್ರದಲ್ಲಿ ಆ ಕಲರ್ ಥೆರಪಿ ಫಸ್ಟೇ ಕೊಟ್ಟಿದ್ದಾರೆ, ಪಲ್ಸ್ಗೆ ಹಾಕಬೇಕು ಅಂತ. ಯಾಕಂದರೆ ಈ ಒಂದು ಹಸ್ತಕ್ಕಿಂತ ಹೆಚ್ಚಾಗಿ ಈ ಒಂದು ಪಲ್ಸ್ಗೆ ಹಾಕ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಈಗ ಗೋಲ್ಡ್ ಯಾಕೆ ಹಾಕಬೇಕು ಅಂತಂದರೆ ಎಲ್ಲೋ, ಇಟ್ ರೆಪ್ರೆಸೆಂಟ್ಸ್ ಎಲ್ಲೋ ಮೆಟಲ್. ಸೊ ಎಲ್ಲೋ ಅಂತಂದರೆ ಗುರು ಸ್ಟ್ರಾಂಗ್ ಇದ್ದಾಗ, ಅಥವಾ ನಿಮಗೆ ಚಂದ್ರನೂ ಸ್ಟ್ರಾಂಗ್ ಇದ್ದಾಗ, ಯಾಕಂದರೆ ಗುರುಚಂದ್ರರು ಸ್ವಲ್ಪ ತುಂಬ ಫ್ರೆಂಡ್ಸ್ ಇದ್ದಾಗ ಎಲ್ಲೋ ಮೆಟಲ್, ಎಲ್ಲೋ ಥ್ರೆಡ್ ಯೂಸ್ ಮಾಡ್ತಕ್ಕಂಥದ್ದು ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗೆ ನೀವು ಇಲ್ಲಿ 1 ಮತ್ತು 5 ಮಂಗಳ ಇರೋದ್ರಿಂದ, 1 ಅಂದರೆ ಸೆಲ್ಫು, 5 ಅಂದರೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಹೆಲ್ತಿಗೆ ರೆಡ್ ಕಲರ್ ಇದು ಮಾಡಿ. ಓಂ ನಮೋ ನರಸಿಂಹ ತವದಾಸೋಹಂ ಅಂತ ಹೇಳ್ಕೊಳ್ಳಿ. ಮಂಗಳ ಭೂಮಿಕಾರಕ, ಭೂಕಾರಕ. ನೀವು ನೆಲದ ಮೇಲೆ ಮಲಗಬೇಕು. ಒಂದು ಸಣ್ಣ ಬಟ್ಟೆ ಹಾಕಿ ಪ್ರತಿ ದಿವಸ ಅಟ್ಲೀಸ್ಟ್ ವೀಕ್ಲಿ 2 ಟೈಮ್ಸ್ ನೀವು ಭೂಸ್ಪರ್ಶದಲ್ಲಿ ಮಲಗಬೇಕು. ಮಂಚದ ಮೇಲೆ ಮಲಗಂಗಿಲ್ಲ, ಭೂಸ್ಪರ್ಶದಲ್ಲಿ ಮಲಗಬೇಕು. ಈ ಭೂಸ್ಪರ್ಶ ಅಂತಂದರೆ ಎಸ್ಪೆಷಲಿ ಈ ಗ್ರೌಂಡ್ ಫ್ಲೋರ್ ಇರುತ್ತಲ್ಲ, ಗ್ರೌಂಡ್ ಫ್ಲೋರಲ್ಲಿ ಮಲಗೋದು ಒಳ್ಳೇದು. ಯಾಕಂದರೆ ಅಲ್ಲಿ ಕರೆಕ್ಟಾಗಿ ಅಲ್ಲಿಂದ ಅರ್ತ್ ಎನರ್ಜಿ ಕನೆಕ್ಟ್ ಆಗಿರುತ್ತೆ. ನಾವು ಮೇಲಕ್ಕೆ ಹೋಗ್ತಾ ನಾನು ನೋಡಿದ್ದೀನಿ, ಯಾರು ಹೈಯರ್ ಫ್ಲೋರ್ ಇರ್ತಾರೋ ಅವ್ರಿಗೆ ಕಾಯಿಲೆ ಜಾಸ್ತಿ ಇರುತ್ತೆ. ಲೋವರ್ ಫ್ಲೋರಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಅರ್ತ್ ಎನರ್ಜಿ ಅಬ್ಸರ್ವ್ ಮಾಡಿ ಸ್ಟ್ರೆಂತ್ ಆಗುತ್ತೆ. ಯಾಕೆಂದರೆ ವೆರಿ ಸಿಂಪಲ್, ಸೈಂಟಿಫಿಕ್ಕಾಗಿ ಬೀಜ ಏನಾದರೂ ನಾವು ಮಣ್ಣಲ್ಲಿ ಹಾಕಿದಾಗ ಬೆಳೆಯೋದೇ ಅಲ್ಲಿಂದ. ಅದನ್ನು ನಾವು ಏರಲ್ಲಿ ಅಂದರೆ 6th ಫ್ಲೋರ್ 7th ಫ್ಲೋರ್ ಮಾಡಬೇಕು ಅಂದರೆ ಆ ಮಣ್ಣು ತೊಗೊಂಡೋಗಿ ಅಲ್ಲಿಟ್ಟು ಅಲ್ಲಿ ಬೀಜ ಹಾಕಬೇಕು. ಅರ್ಥ ಮಾಡ್ಕೊಂಡ್ರಿ ಅನಿಸುತ್ತೆ ಎಲ್ಲರೂ. ಯಾಕೆಂದರೆ ಮಣ್ಣು ಇಂಪಾರ್ಟೆಂಟು. ಅರ್ಥಲ್ಲಿ ಎನರ್ಜಿ ಇದೆ. ಸೊ ದಿ ಲೋವರ್ ವಿ ಕಮ್, ದಿ ಅರ್ತ್ ಎನರ್ಜಿ ರೈಸಸ್. ದಿ ಅಪ್ಪರ್ ವಿ ಗೋ, ಅರ್ತ್ ಎನರ್ಜಿ ಲೋವರ್ಸ್. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಈ ಫ್ರೋಝನ್ ಶೋಲ್ಡ್ರು ಇದಕ್ಕೆಲ್ಲದಕ್ಕೂ ರಾಮಬಾಣ, ಅರ್ತ್ ಎನರ್ಜಿ ಬೇಕಾಗುತ್ತೆ. ಸೀಡ್ ಎನರ್ಜಿ ಅಂತ ಹೇಳ್ತೀವಿ, ಮಲ್ಕೋಬೇಕು. ಕಲರ್ ಥೆರಪಿ ನನ್ನ ಬಗ್ಗೆ ಹೇಳಿದ್ದೀನಿ. ಕಲರ್ ಥೆರಪಿ ಥ್ರೆಡ್ ಬಗ್ಗೆ ನನ್ನ ಹಳೆಯ ಸಂಚಿಕೆ ನನ್ನ ಯೂಟ್ಯೂಬಲ್ಲಿ ಸಿಗುತ್ತೆ, ಯಾವ ಲಗ್ನಕ್ಕೆ ಯಾವ ಕಲರ್ ಹಾಕಬೇಕು ಅಂತ. ಸೊ ಅದರಿಂದ ಪಾಸಿಟಿವ್ ಆಗೂ ಇರುತ್ತೆ. ಆಮೇಲೆ ಸಾಕಷ್ಟು ಏನಂತಾರೆ, ಒಂದು ಎನರ್ಜಿನೂ ಸಿಗ್ತಕ್ಕಂಥದ್ದು ತೋರಿಸುತ್ತೆ. ಇವರು ಬಲಗೈ ಮಧ್ಯದ ಬೆರಳಿಗೆ ಒಂದು ಗೋಮೇಧಿಕ ಹಾಕ್ಕೊಂಡ್ರೆ ಕಂಪ್ಲೀಟ್ಲಿ ಕ್ಯೂರ್ ಆಗುತ್ತೆ. ಮೇಜರ್ ತೋರಿಸ್ತಾ ಇಲ್ಲ. ಒಳ್ಳೆಯದಾಗಲಿ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಮೇಡಮ್ ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು, ಜಾಬ್ ಓಕೆ, ಬಗ್ಗೆ. ಹುಟ್ಟಿದ ದಿನಾಂಕ ಹೇಳಿ. 25 ಜೂನ್ 25 ಜೂನ್ 1995. 1995. 1:55 PM. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಹೊನ್ನಾಳಿ. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಜಾಬ್ ಟ್ರೈ ಮಾಡ್ತಾ ಇದ್ದೀನಿ, ಒಂದು 6-7 ಮಂತ್ಸ್ ಆಯಿತು ಮ್ಯಾಮ್. ಓಕೆ, ಜಾಬ್ ಬಗ್ಗೆ ಕೇಳಬೇಕಿತ್ತು. ಗುರುಜಿ ಮಾಡಿ. ಸರ್ ನಮಸ್ಕಾರ. ನಮಸ್ಕಾರ. 30 ಇಯರ್ಸಲ್ಲಿ ಯಾಕೆ ಜಾಬ್ ಟ್ರೈ ಮಾಡ್ತಾ ಇದ್ದೀರಾ? 24ಅಲ್ಲಿ ಏನಾಗಿತ್ತು? ಇಲ್ಲ, ನಾನು ವರ್ಕ್ ಮಾಡ್ತಾ ಇದ್ದೆ ಗುರುಗಳೇ. ಎಕ್ಸ್ಪೀರಿಯನ್ಸ್ ಇದೆ. ಹೌದು, ಎಕ್ಸ್ಪೀರಿಯನ್ಸ್ ಇದೆ. ಸಡನ್ ಆಗಿ ಕಂಪನಿ ಶಟ್ ಡೌನ್ ಆಗೋಯ್ತು.
ಸೊ ಅದು ಗೊತ್ತಾಗ್ಲಿಲ್ಲ ನಮಗೆ, ಇವತ್ತು ಗೊತ್ತಾಯ್ತು. ಅಂದರೆ ಹಿಂದಿನ ದಿನ ಗೊತ್ತಾಯ್ತು ಅಷ್ಟೇ ಕಂಪ್ನಿ ಕ್ಲೋಸ್ ಆಗ್ತಾ ಇದೆ ಅಂತ. ರಾಹು ದಶೆ 2030ವರೆಗೂ ಇದೆ. ಹಾಂ 1, 8, 9 ಅಂತ ಕಾಂಬಿನೇಷನ್ ಬರುತ್ತೆ ನಕ್ಷತ್ರದಲ್ಲಿ ನೋಡಿದಾಗ. ಪ್ಲ್ಯಾನೆಟಲ್ಲೂ 1, 8, 9 ಸೇಮ್ ರಿಪೀಟ್ ಆಗುತ್ತೆ. 1 ಅಂದರೆ ಸೆಲ್ಫ್ ಎಫರ್ಟ್ ಜಾಸ್ತಿ ಇರುತ್ತೆ, 8 ಅಂದರೆ ಅಬ್ಸ್ಟಕಲ್ಸು, 9 ಅಂದರೆ ಯಾರ್ದಾರು ಸಪೋರ್ಟ್. ಸೊ ನೀವು ಯಾರ್ದಾರು ಸಪೋರ್ಟು ಅಥವಾ ಹಿಂದಿನ ಎಕ್ಸ್ಪೀರಿಯನ್ಸಲ್ಲಿರ್ತಕ್ಕಂಥ ಬಾಸ್ಗಳ ಜೊತೆ ನೀವು ಮಾತಾಡಿದಾಗ ಅವರು ಕಾನ್ಫಿಡೆನ್ಸ್ ಕೊಡ್ತಾರೆ. ದಯಮಾಡಿ ಅವ್ರಿಗೆ ಕಾಲ್ ಮಾಡಿ. ನಿಮ್ಮ ಹಳೆಯ ಬಾಸ್ಗಳಿರ್ತಾರಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಬಾಸ್ಗಳಿರ್ತಾರಲ್ಲ, ಅವ್ರ ಜೊತೆ ನೀವು ಮಾತಾಡಿ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಸದ್ಯಕ್ಕೆ ಶುಕ್ರ ಭುಕ್ತಿ ಪಾಸಿಟಿವ್ ಆಗಿದೆ, ಬಟ್ ಎಂಡಿಂಗಲ್ಲಿ ಎಗೈನ್ ಸ್ಟ್ರಗಲ್ ಅಂತ ತೋರಿಸ್ತಾ ಇದೆ. ಕೊನೆಗೆ ಅಂತರ್ಭುಕ್ತಿಲಿ ನಿಮಗೆ 2, 4, 6 ಕಾಂಬಿನೇಷನ್ ಇರೋದ್ರಿಂದ ಮ್ಯಾಕ್ಸಿಮಮ್ 1 to 2 ಮಂತ್ಸ್ ಒಳಗಡೆ ನಿಮ್ಮ ಕೆಲಸ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಇಲ್ಲಿ ಪಾಸಿಟಿವ್ ಒಂದು ಬಂತು, ಇಲ್ಲಿ ಒಂದು ಪಾಸಿಟಿವ್ ಬಂತು. ಇದು ಸ್ಟ್ರಗಲ್ ಅಂತ ಹೇಳ್ತೀವಿ, ನೆಗೇಷನ್ ಇಲ್ಲ. ಸೊ ಅಗೈನ್ ಅಂತರ್ಭುಕ್ತಿಲೂ ಸೇಮ್ ರಿಪೀಟ್ ಆಗಿದೆ. ಸ್ವಲ್ಪ ಸ್ಟ್ರಗಲಿಂದ ಸಿಗುತ್ತೆ ಅಂತ ಹೇಳ್ತೀವಿ, ಈಸಿ ಕೇಕ್ ವಾಕ್ ಥರ ಆಗೋದಿಲ್ಲ. ಸ್ವಲ್ಪ ಸ್ಟ್ರಗಲ್ಲು ಮತ್ತು 8th ಹೌಸ್ ಪ್ರಾಬ್ಲಮ್ ಇರೋದ್ರಿಂದ ಫಸ್ಟು ಮೊಸರನ್ನು ದಾನ ಮಾಡಿ ಪ್ರತಿ ಶುಕ್ರವಾರ. ಅದ್ರ ಜೊತೆಗೆ ಬ್ರೌನ್ ಕಲರ್ ಕರ್ಚೀಫ್ ಇಟ್ಕೊಳ್ಳಿ. ಯಾಕೆಂದರೆ ರಾಹು ನಕ್ಷತ್ರ ಸೇಮ್ ಆಗಿರೋದ್ರಿಂದ, ಸೇಮ್ ನಕ್ಷತ್ರದಿಂದ ಸ್ವಲ್ಪ ರಾಹು ಪವರ್ಫುಲ್ ಆಗಿರೋದ್ರಿಂದ, ಟೆನೆಂಟೆಡ್ ಅನ್ಟೆನೆಂಟೆಡ್ ಅಂತ ಕರಿತೀವಿ, ಅದರಲ್ಲಿ ಪವರ್ದಿಂದ ಅಲ್ಲಿ ರಾಹುಗೆ ಬ್ರೌನ್ ಕಲರ್, ಇವತ್ತು ಯಾಕೋ ಕಲರ್ ಥೆರಪಿನೇ ಬರ್ತಾ ಇದೆ ನೋಡಿ, ರಾಹುಗೆ ಬ್ರೌನ್ ಕಲರ್. ಸೊ ಮೆಂಟಲ್ ಡಿರೈಲ್ಮೆಂಟ್ಗೆ ನಾವು ಬ್ರೌನ್ ಕಲರ್ನ ನಾವು ಇಲ್ಲಿ ಇದಕ್ಕೆ ಹಚ್ಕೊಳ್ತೀವಿ, ಆ ಕಲರ್ಸ್ನ ನಾವು ಹಚ್ಕೊಳ್ತೀವಿ. ಆ ಬ್ರೌನ್ ಕಲರ್ ಹಚ್ಕೊಂಡಾಗ ಮೆಂಟಲ್ ಡಿರೈಲ್ಮೆಂಟ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ಬ್ರೌನ್ ಕಲರ್ ಕರ್ಚೀಫ್ ಯೂಸ್ ಮಾಡಿ, ಶಾರ್ಟ್ಲಿ ಸಿಗುತ್ತೆ, ಏನಂಥದ್ದೇನು ಟೆನ್ಷನ್ ತೊಗೊಳಂಗಿಲ್ಲ. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು ವೀಕ್ಷಕರೇ, ಏಪ್ರಿಲ್ 1ನೇ ತಾರೀಕಿನಿಂದ ಕೇವಲ 4 ದಿನಗಳಲ್ಲಿ 899 ರೂಪಾಯಿಗಳಲ್ಲಿ ನೀವು ರೇಖಿ ವಿದ್ಯೆಯನ್ನು ಕಲ್ತ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಆನ್ಲೈನ್ ತರಗತಿಗಳು ಶುರುವಾಗ್ತಾ ಇದೆ ಏಪ್ರಿಲ್ 21ನೇ ತಾರೀಕಿನಿಂದ. ನೀವು ಕೂಡ ರೇಖಿ ವಿದ್ಯೆಯನ್ನು ಕಲ್ತ್ಕೊಳ್ಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದಾದರೆ ನಿಮ್ಮ ಹೆಸರನ್ನು ಹಿಂದೆ ನೋಂದಾಯಿಸ್ಕೊಳ್ಳಿಕ್ಕೆ ಅವಕಾಶವಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 12/12/2007 ಸಂಜೆ 6:25 ಮೇಡಮ್. ಓಕೆ, ಇಸ್ವಿ ಹೇಳಿ ಇನ್ನೊಂದ್ಸಲಿ. 2007. 2007. ಓಕೆ, ಟೈಮಿಂಗು? ಸಂಜೆ 6:25. 6:25 ಸಂಜೆ. ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರು ಮೇಡಮ್. ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಈಗ ಸೆಕೆಂಡ್ PUC ಮುಗಿಸಿದಾಳೆ, ಕಾಮರ್ಸ್ ತಗೊಂಡಿದ್ದು ಮೇಡಮ್. ಈಗ ಅದೇ ನೆಕ್ಸ್ಟ್ BCom ತಗೊಂಡ್ರೆ ಒಳ್ಳೇದ, BC ಅವಳ ಕಾಂಬಿನೇಷನ್ ಯಾವ್ದು ಬಂದ್ರೆ ಚೆನ್ನಾಗಿರುತ್ತೆ? ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. MCom ಮಾಡೇ ಮಾಡ್ತಾರೆ. 9th ಹೌಸ್ ಮಂಗಳ ಇರೋದ್ರಿಂದ, ಮಂಗಳ ಎಲ್ಲಿವರೆಗೂ ಇದೆ ನೋಡೋಣ, ಅದು ಇಂಪಾರ್ಟೆಂಟು. 30ವರೆಗೂ ಇರೋದ್ರಿಂದ 9th ಹೌಸು ಹೈಯರ್ ಸ್ಟಡೀಸ್ ಕೊಟ್ಟೇ. 4ನೇ ಮನೆ ಡಿಗ್ರಿ ಕೊಟ್ಟರೆ, 9ನೇ ಮನೆ ಸೆಕೆಂಡ್ PUC ಆದಮೇಲೆ ಹೈಯರ್ ಸ್ಟಡೀಸ್ ಕೊಡುತ್ತೆ. 6 ಫಿನಾನ್ಸ್ ಅಂತ ಕೊಡುತ್ತೆ. MCom ಮಾಡಲಿ, BCom ಮುಗಿಸ್ಕೊಂಡು MCom ಮಾಡಲಿ, ಬೇರೆ ಯಾವುದೂ ಕಡೆ ಹೋಗೋದು ಬೇಡ. ಟೀಚಿಂಗ್ ಲೈನ್ ಭಾಳ ಚೆನ್ನಾಗಿದೆ ಅಂತ ತೋರಿಸ್ತಾ ಇದೆ. ಟೀಚಿಂಗ್ ಲೈನ್ಗೆ ಚೆಕ್ ಮಾಡೋಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ರಾಹು ದೇಶ 9 ಬಂದಾಗ ಇಟ್ ಈಸ್ ದಿ ಹೌಸ್ ಆಫ್ ಟೀಚಿಂಗ್. ಪ್ರೊಫೆಸರ್ ಆಗೋಕ್ಕೆ ತುಂಬ ಅದ್ಭುತವಾಗಿದೆ ಮುಂದಿನ ದಶ ನೋಡಿ ನಾವು ಹೇಳಬೇಕು, ಈಗಿನ ದಶಕ್ಕಿಂತ ಹೆಚ್ಚಾಗಿ. ಅಥವಾ 9th ಹೌಸು ನಮಗೆ ಫಿನಾನ್ಷಿಯಲ್ ಏನಂತಾರೆ ಇನ್ಸ್ಟಿಟ್ಯೂಷನ್ಸ್ ಅಂತಲೂ ತೋರಿಸ್ತಾರೆ ಸೆಕೆಂಡ್ ಲೆವೆಲಲ್ಲಿ. 3rd ಲೆವೆಲಲ್ಲಿ ಬ್ಯಾಂಕಿಂಗು. ಫಸ್ಟು ಪ್ರೊಫೆಸರು, ಸೆಕೆಂಡ್ ಲೆವೆಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇರುತ್ತೆ. ಅರ್ನ್ಸ್ಟ್ ಆ್ಯಂಡ್ ಯಂಗು, ಪ್ರೈಸ್ ವಾಟರ್ ಕೂಪರ್ಸ್ ಅಂತೆಲ್ಲ ಬರುತ್ತೆ. 3rd ಲೆವೆಲಲ್ಲಿ ನಮಗೆ ಬ್ಯಾಂಕಿಂಗ್ ಸೆಕ್ಟರ್ ಬರುತ್ತೆ. ಲೈಕ್ ನಾರ್ಮಲ್ ಕೋಆಪರೇಟಿವ್ ಬ್ಯಾಂಕ್ಸು, ನ್ಯಾಷನಲೈಸ್ ಬ್ಯಾಂಕ್ಸು, ಪ್ರೈವೇಟ್ ಬ್ಯಾಂಕ್ಸ್ ಬರುತ್ತೆ. ಖಂಡಿತ ಸಕ್ಸಸ್ ಆಗುತ್ತೆ. 9-3-10 ಕಾಂಬಿನೇಷನ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ, ಮಂಗಳನಲ್ಲೂ 9-3-10 ಕಾಂಬಿನೇಷನ್ ಬಂದಿರೋದ್ರಿಂದ ರಾಹು ತುಂಬ ಪವರ್ಫುಲ್ ಆಗಿದ್ದಾನೆ. ಅವ್ರಿಗೆ ಬಲಗೈ ಮಧ್ಯದ ಬೆರಳಿಗೆ ಒಂದು ಗೋಮೇಧಿಕ ಹಾಕಿ ರೇಖಿ ಕಲೀರಿ. ರೇಖಿಯಿಂದ ಅವ್ರಿಗೆ ತುಂಬಾ ಎಜುಕೇಷನ್ಗೆ ಪಾಸಿಟಿವ್ ಆಗುತ್ತೆ. ಇದಕ್ಕಿಂತ ಮುಂಚೆ ಯಾರೋ ಫ್ರೋಝನ್ ಶೋಲ್ಡರ್ ಅಂತ ಹೇಳಿದ್ರು, ಅವ್ರಿಗೂ ಕೂಡ ರೇಖಿ ಮುಖಾಂತರ ಖಂಡಿತ ಒಳ್ಳೆಯ ಒಂದು ಹೆಲ್ಪ್ ಆಗುತ್ತೆ. 21 ಪಾಯಿಂಟ್ಸು ಮೆರಿಡಿಯನ್ಸ್ ಅಂತ ಹೇಳ್ತೀವಿ, 21 ಮರ್ಮಸ್ಥಾನಗಳ ಬಗ್ಗೆ ಹೇಳ್ತೀವಿ. ಅದನ್ನು ಹೇಗೆ ಎನರ್ಜೈಸ್ ಮಾಡೋದು ಕಪ್ಪು ಮುಖಾಂತರ ಅಂತ ಹೇಳಿ ಹೇಳ್ಕೊಡ್ತೀವಿ. ಹೆಲ್ತ್ಗೆ 899. ಸುಮ್ಮನೆ ಒಂದು ಡಾಕ್ಟ್ರ್ ಹತ್ರ ಹೋದರೆ 300 ರೂಪಾಯಿ ಇಡ್ತಾರೆ. ಒಂದು ಇಬ್ಬರನ್ನ ಕರ್ಕೊಂಡೋಗಿ ಡಾಕ್ಟ್ರ್ ಹತ್ರ ತೋರಿಸಿದ್ರೆ ಆಯಿತು, ಮುಗೀತು ಅಲ್ಲೇ. ಚೀಟಿ ಔಷಧಿ ಬರೋ ಅಷ್ಟಕ್ಕೆ 1,500 ರೂಪಾಯಿ ಆಗಿಬಿಡುತ್ತೆ. 4 ದಿವಸ ಕ್ಲಾಸು ಕಂಪ್ಲೀಟ್ ಬಾಡಿ ರಿಜ್ಯೂನೇಷನ್ಗೆ 899.
ಇದನ್ನು ಕೇಳಿನೂ ಕೂಡ ಬಂದಿಲ್ಲ ಅಂತಂದರೆ ಎಲ್ಲೋ ಕಡೆ ನಿಮಗೆ ಭಗವಂತ ಆಶೀರ್ವಾದ ಮಾಡಿಲ್ಲ, ಅನಾರೋಗ್ಯದಲ್ಲೇ ಇರಿ. ಇಲ್ಲಿ ಹೇಳಿ ಕಳಿಸ್ತಾ ಇದ್ದೀನಿ, ಆರೋಗ್ಯ ಇದೆ 899, ನಿನಗೆ ದುಡ್ಡು ಕೊಟ್ಟಿದ್ದೀನಿ. ಭಗವಂತ ಎಲ್ಲರಿಗೂ ಹಣ ಕೊಡ್ತಾನೆ, ಹಣ ಕೊಡಲ್ಲ ಅಂತ ಏನಿಲ್ಲ. ಸೊ ಆ ಹಣ ಕೊಟ್ಟಿದ್ರೂ ಕೂಡ ನಿನಗೆ ಅಲ್ಲಿ ಸರಿ ಮಾಡ್ಕೊಳ್ಳೋಕ್ಕೆ ಒಂದು ದಾರಿ ತೋರಿಸಿಲ್ಲ ಅಂತಂದರೆ ಅದ್ರ ಮೇಲೂ ಏನೂ ಮಾಡೋಕ್ಕಾಗಲ್ಲ. ಆವಾಗ ಇಮಿಡಿಯೇಟಾಗಿ ದೊಡ್ಡದಾಗಿ ಖರ್ಚು ಮಾಡೋಕ್ಕೆ ರೆಡಿ ಇಟ್ಟಿರ್ತಾನೆ. ಸಣ್ಣದರಲ್ಲೇ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಂದರೆ ರೆಕ್ಕಿ, ಕ್ರಿಸ್ಟಲ್ ಹೀಲಿಂಗು, ಎಸೆನ್ಷಿಯಲ್ ಆಯಿಲು, ಮೆಡಿಟೇಷನ್ನು, ಹರ್ಬಲ್ ಬಾತು, ಹಾಗೆ ಅದ್ರ ಜೊತೆ ಬರ್ತಕ್ಕಂಥ ಒಂದು 21 ಮೆರಿಡಿಯನ್ಸು ಮತ್ತು ಯೋಗ ಮತ್ತು ಮಂತ್ರಗಳು, ಥೆರಪಿ, ಇಷ್ಟೂ ಕೂಡ 4 ಡೇಸಲ್ಲಿ ಹೇಳ್ಕೊಡ್ತೀನಿ. ಹೆಚ್ಚು ಕಮ್ಮಿ ನಿಮಗೆ 6 ಅವರ್ಸ್ ಆಫ್ ಕೋರ್ಸಸ್ ಇರುತ್ತೆ. 6 ಅವರ್ಸ್, 6 ಗಂಟೆ. 6 ಗಂಟೆ ಅಂದರೆ ಇವತ್ತಿನ ಲೆಕ್ಕದಲ್ಲಿ 2 ಅವರ್ ಒಂದು ಮೂವಿ ಅಂತಂದರೆ 3 ಮೂವಿಯಷ್ಟು ಏನು ಕಾಂಟೆಂಟ್ ಇರುತ್ತೆ ಆ ಕಾಂಟೆಂಟ್ ಎಲ್ಲ ಹೇಳ್ಕೊಡ್ತೀನಿ. 3 ಮೂವಿಯಷ್ಟು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಏಪ್ರಿಲ್ 21ನೇ ತಾರೀಕಿನಿಂದ ರೇಖಿ ವಿದ್ಯೆಯ ಆನ್ಲೈನ್ ತರಗತಿಗಳು ಶುರುವಾಗ್ತಾ ಇದೆ. ಕೇವಲ 899ರಲ್ಲಿ ಈ ವಿದ್ಯೆಯನ್ನು ನೀವು ಕಲಿತ್ಕೊಳ್ಳಿಕ್ಕೆ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಗುರುಗಳೇ ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದೀರಾ, ಧನ್ಯವಾದಗಳು. ಒಳ್ಳೆಯದಾಗಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8:30ಕ್ಕೆ. ಧನ್ಯವಾದಗಳು.